ಎಲ್ರಿಗೂ ನಮಸ್ಕಾರ. ನಾಗ್ಪುರ 88 ಕಿಲೋಮೀಟ್ರ್ ಇದೆ. ನಾನು ಮಂಜುನಾಥ್ ಮಾತಾಡ್ತಾ ಇದ್ದೇನೆ. ಮಲೆ ಮಹದೇಶ್ವರ ಬೆಟ್ಟ ಪರಿಸರ ಹೋರಾಟಗಾರರು ಮಂಜುನಾಥ್. 77 ಮಲೆ ಮಹದೇಶ್ವರ ಸ್ವಾಮಿಯ ಕೃಪಾಶೀರ್ವಾದದೊಂದಿಗೆ ನಾನು ಮೈಸೂರಿಂದ ಪ್ರಯಾಗ್ರಾಜ್ ಅಯೋಧ್ಯ ಪರಿಸರ ಜಾಗೃತಿ ಸೈಕಲ್ ಜಾಥವನ್ನು ಆರಂಭಿಸಿ 18-19 ದಿನ ಆಗಿದೆ. ಶುಕ್ರವಾರ ಬೆಳಗ್ಗೆ ರೈಡ್ ಪ್ರಾರಂಭ ಮಾಡಿ ಹೊರಟಿದ್ದೇನೆ. ಬೆಳಗ್ಗೆ ಸ್ವಲ್ಪ ಚಳಿ ಇದೆ. ನಾನು ಎಲ್ಲರಲ್ಲೂ ಮನವಿ ಮಾಡೋದಿಷ್ಟೇ, ಎಲ್ಲೇ ಹೋಗಿ ಏನೇ ಮಾಡಿ, ಯಾವುದೇ ಪಾದಯಾತ್ರೆ ಆಗ್ಬೋದು, ತೀರ್ಥಯಾತ್ರೆ ಆಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ದಯಮಾಡಿ ಪರಿಸರ ಸ್ನೇಹಿ ವಸ್ತುಗಳಿಂದ ನಿಮ್ಮ ಯಾತ್ರೆ ಟೂರ್ ಮುಗಿಸಿ. ಬೆಳಗ್ಗೆ ಒಂದು ಸ್ವಲ್ಪ ಚಳಿ ಇದೆ, ಹಂಗಾಗಿ ಹೆಲ್ಮೆಟ್ಟು ತುಂಬ ಸೇಫ್ಟಿಯಿಂದ ಜಾಥಾ ಪ್ರಾರಂಭ ಮಾಡ್ತಾಯಿದ್ದೇನೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ಪಾದಯಾತ್ರೆಗಳು, ಯಾತ್ರಾರ್ಥಿಗಳು, ದಾನಿಗಳು ಪರಿಸರ ಸ್ನೇಹಿ ವಸ್ತುಗಳ ಮೂಲಕನೇ ಪ್ರಸಾದ, ಆಹಾರ ಮತ್ತು ನೀರನ್ನು, ಪಾನಕ, ಜ್ಯೂಸ್ ಮುಂತಾದನ್ನು ವಿತರಣೆ ಮಾಡಿ ಹಾಗೂ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ, ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರದ ಜೊತೆ ಕೈಜೋಡಿಸಿ ನಿಮ್ಮ ಎಲ್ಲ ಆಸ್ತಿಯಾಗಿರುವ ಅರಣ್ಯ ಪ್ರದೇಶದ ಒಂದು ವನ್ಯಜೀವಿಗಳನ್ನು, ನದಿ, ಕೆರೆ, ಸಮುದ್ರವನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನಿಂದ ಮುಕ್ತ ಮಾಡಿ. ಮತ್ತು ಇನ್ನೊಂದು ನಿಮ್ಮಲ್ಲಿ ಮನವಿ ಮಾಡೋದಂದರೆ, ಮಹಾಕುಂಭಮೇಳಕ್ಕೆ ಬರುವಂತಹ ಭಕ್ತಾದಿಗಳು ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಆಗಮಿಸಿ, ಯಾವುದೇ ತೊಂದರೆ ಇಲ್ಲ. ನೋಡಿ, ಹೈವೇ ತುಂಬ ಏನು ಹೆಚ್ಚು ವಾಹನಗಳಿಲ್ಲ, ಹಾಗಾಗಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಹೋಗಿದ್ದು ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ದಯಮಾಡಿ ಎಲ್ಲ ಕನ್ನಡಿಗರು ಆಗಮಿಸಿ, ಎಲ್ಲ ಭಾರತೀಯರು ಆಗಮಿಸಿ ಮಹಾಕುಂಭಮೇಳದಲ್ಲಿ ಮಹಾಸ್ನಾನವನ್ನು ಮಾಡಿ, ಪುಣ್ಯಸ್ನಾನವನ್ನು ಮಾಡಿ ಯಶಸ್ವಿಗೊಳಿಸಿ ನಮ್ಮ ಧಾರ್ಮಿಕತೆಯ ಜೊತೆಗೆ ಪರಿಸರವನ್ನು ಕಾಪಾಡಿ, ಪರಿಸರ ಸ್ನೇಹಿ ವಸ್ತುಗಳ ಮೂಲಕ, ಬಳಸುವ ಮೂಲಕ, ಯೂಸ್ ಮಾಡುವ ಮೂಲಕ ಆಚರಣೆ ಮಾಡಿ. ಧಾರ್ಮಿಕತೆಯು ಉಳಿಯಲಿ, ಬೆಳೆಯಲಿ, ಪರಿಸರವು ಮುಂದಿನ ಮಕ್ಕಳಿಗೆ ಉಳಿಯಲಿ, ಬೆಳೆಯಲಿ. ಇಂತಿ ಪಿ ಮಂಜುನಾಥ್, ಪರಿಸರ ಹೋರಾಟಗಾರರು, ಈರಪ್ಪನಕೊಪ್ಪಲು, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾವು ಪರಿಸರ ಹೋರಾಟವನ್ನು ಕಳೆದ 3 ವರ್ಷದಿಂದ ಪ್ರಾರಂಭ ಮಾಡಿ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಚಾಮರಾಜನಗರ ಜಿಲ್ಲಾಡಳಿತ, ADC ಅವರು, ಮಲೆ ಮಹದೇಶ್ವರ ಬೆಟ್ಟ ಪ್ರಾಧಿಕಾರ, ಅರಣ್ಯ ಇಲಾಖೆ, ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಉಪಸಂರಕ್ಷಣಾಧಿಕಾರಿಗಳು, ವಲಯ ಅರಣ್ಯಾಧಿಕಾರಿಗಳಿಗೆ ಎಲ್ಲ ಹಂತದಲ್ಲೂ ಮನವಿಯನ್ನು ನೀಡಿ ನಾಗಮಲೆ ಮತ್ತು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪಾದಯಾತ್ರೆ ಹೋಗುವಂತಹ ಭಕ್ತಾದಿಗಳಿಗೂ ಜಾಗೃತಿಯನ್ನು ಸತತವಾಗಿ ನಾವು ಮಾಡಿ, ಚಾಮುಂಡಿ ಬೆಟ್ಟದಲ್ಲೂ ಕೂಡ ಮಾಡಿದ್ದೇವೆ. ಹೀಗಾಗಿ ಈಗ ಸೌತ್ ಇಂಡಿಯಾ ಮುಗಿದಿದೆ, ನಾರ್ತ್ ಇಂಡಿಯಾ ಒಂದು ಅಯೋಧ್ಯೆಯವರೆಗೆ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು
ನಡೆಸುತ್ತಿದ್ದೇನೆ. ಬೆಂಬಲಿಸಿ. ನಾವು ಯಾವುದೇ ಬಿಲ್ಡಪ್ಪು ತೋರಿಕೆಗೋಸ್ಕರ ಮಾಡ್ತಾಯಿಲ್ಲ, ನಿಸ್ವಾರ್ಥ ಪರಿಸರ ಸೇವೆಯನ್ನು ಮಾಡ್ತಾಯಿದ್ದೇವೆ. ಈ ಒಂದು ಪರಿಸರ ಸೇವೆಯನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಜೈ ಪರಿಸರ ಮಾತೆ, ಜೈ ಭಾರತ್, ಜೈ ಕರ್ನಾಟಕ, ಜೈ ಶ್ರೀರಾಮ್.